ಹೆಂಡ ಬೇಡ ಭೂಮಿ ಬೇಕು ಎಂಬ ಘೋಷಣೆಯೊಂದಿಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ನ್ಯೂಸ್5ಗೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಸಮಿತಿ ವತಿಯಿಂದ ಹೆಂಡ ಬೇಡ ಭೂಮಿ ಬೇಕು, ಹೋಬಳಿಗೊಂದು ವಸತಿ ಶಾಲೆ ಬೇಕು, ಸೂರು ಇಲ್ಲದೇ ಇರೋರಿಗೆ ಸೂರು ಬೇಕು ಎಂಬ ಘೋಷಣೆ ವಾಕ್ಯದೊಂದಿಗೆ ಹಾಗೂ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ತಾಲೂಕು ಕಚೇರಿಯ ಮುಂದೆ ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನಾ ಧರಣಿಯನ್ನು ಮಾಡಲಾಗುತ್ತಿದೆ. ವಿಮಲಾ ದೀಪಕ್, ನ್ಯೂಸ್5 ಬಾಗೇಪಲ್ಲಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಹೆಂಡ ಬೇಡ ಭೂಮಿ ಬೇಕಂತ ಘೋಷಣೆಗಳೊಂದಿಗೆ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೀವೋ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹಿರಿಯ ದಲಿತ ಮುಖಂಡರಿಗೆ ಮತ್ತು ಹಿರಿಯ ದಲಿತ ಮುಖಂಡರಿಗೆ ಜೈ ಭೀಮ್ ವಂದನೆಗಳು ತಿಳಿಸುತ್ತಾ, ಸುಮಾರು 4 ದಶಕಗಳಿಂದ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಹೆಂಡ ಬೇಡ ಭೂಮಿ ಬೇಕು, ಹೆಂಡ ಬೇಡ ವಸತಿ ಬೇಕು, ಹೆಂಡ ಬೇಡ ಶಿಕ್ಷಣ ಬೇಕು, ಹೆಂಡ ಬೇಡ ಆರೋಗ್ಯ ಬೇಕಂತ ಸುಮಾರು 4 ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಈಗ ಆ ಎಜೆಂಡಾ ಉಲ್ಟಾ ಆಗಿದೆ ಬಂಧುಗಳೇ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಯಥೇಚ್ಛವಾಗಿ ರಾಜ್ಯಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಕೂಡ ಲೈಸೆನ್ಸ್ ಇಲ್ದಿರ ರಾಜಾರೋಷವಾಗಿ ಇವತ್ತು ಹೆಂಡ ಮಾಡ್ತಾ ಇದ್ದಾರೆ. ಯಾವ ಅಧಿಕಾರಿಗಳು ಕೂಡ ಅದನ್ನು ಎಚ್ಚೆತ್ತುಕೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ತಡೆ ಮಾಡದಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಚ್ಚರಿಕೆ ಕೊಡುತ್ತಾ, ಏನು ಅಬಕಾರಿ ಇಲಾಖೆ ಇದ್ದಾರೋ ಅವರು ಯಾರು ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಬಾರುಗಳ ಮಾಲೀಕರು ಮತ್ತು ಅಬಕಾರಿ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ಯಾರು ಕೂಡ ಹಳ್ಳಿಗಳಿಗೆ ಹೋಗಿ ಅದನ್ನು ತಡೆ ಮಾಡ್ತಾ ಇಲ್ಲ. ದಯಮಾಡಿ ಅದನ್ನು ತಡೆ ಮಾಡಬೇಕಂತೇಳಿ ನಮ್ಮ ದಲಿತ ಸಂಘಟನೆ ಒತ್ತಾಯ ಮಾಡ್ತಾ ಇದೆ ಬಂಧುಗಳೇ. ಅದೇ ರೀತಿಯಾಗಿ ಏನು ನಮ್ಮ ದಲಿತರಿಗೆ ಮೂಲಭೂತ ಸೌಕರ್ಯಗಳು ಏನಿದಾವೋ ಅವೆಲ್ಲ ಕೂಡ ಸುಮಾರು 10-15 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಕುಂಠಿತವಾಗ್ತಾ ಇದ್ದಾವೆ. ಇವತ್ತು ಉದಾಹರಣೆ ಹೇಳಬೇಕಾದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 10 ವರ್ಷಗಳ ಹಿಂದೆ SC ST ನಿಗಮಗಳಲ್ಲಿ ಎಷ್ಟು ಅನುದಾನ ಬೇಕೋ ಅಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ರು. ಈಗ ಸುಮಾರು 7-8 ವರ್ಷಗಳಿಂದ ಈಗ ಅನುದಾನವನ್ನು ಮೊಟಕುಗೊಳಿಸಿ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ದಯಮಾಡಿ ಸರ್ಕಾರ ಅದನ್ನು ನಮ್ಮ ಕಲ್ಯಾಣ ಕಾರ್ಯಕ್ರಮ ಏನಿದೆಯೋ ಅದಕ್ಕೆ ಉಪಯೋಗಿಸಬೇಕು. ಮತ್ತೆ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗ್ಬೋದು, ಆದಿಜಾಂಬು ಅಭಿವೃದ್ಧಿ ನಿಗಮ ಆಗ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗ್ಬೋದು, ಬೋವಿ ನಿಗಮ ಆಗ್ಬೋದು, ಲಂಬಾಣಿ ನಿಗಮ ಆಗ್ಬೋದು, ಇವೆಲ್ಲ ನಿಗಮಗಳಿಗೂ ಕೂಡ ಇವತ್ತು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಯಾವ ಸ್ಕೀಮ್ ಬಂದ್ರು ಒಂದೊಂದು ಮಾತ್ರನೇ ಬರ್ತಾ ಇದೆ. ದಯಮಾಡಿ ಇದಕ್ಕೆಲ್ಲ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ನಮ್ಮ ಕಲ್ಯಾಣ ಕಾರ್ಯಕ್ರಮ ಏನಿದಾವೋ ಅವೆಲ್ಲವನ್ನು ನಾವು ಏನು ಹಿಂದಿನ 50 ವರ್ಷಗಳಿಂದ ಏನು ಅನುದಾನ ಕೊಡ್ತಾ ಇದ್ದೋ ಅದನ್ನು ಮತ್ತೆ ಮರು ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳೇ.